ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮ ಸುಖ ನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನೋಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಆನಂದದಂ ತಂ. ನಿನ್ನೆ ಭಾಷ್ಯದಲ್ಲಿತ್ತು ಬ್ರಹ್ಮೇತಿ ವೇದಃ ಸ್ವಾಧ್ಯಾಯಾದಿಕರ್ತೃತ್ವಾತ್ ಪುತ್ರಃ ತ್ವಂ ಬ್ರಹ್ಮೇತ್ಯಾದ್ಯುಚ್ಯತೆ. ಇಲ್ಲದ ಪಟ್ಟಣದಲ್ಲಿ ಅಲ್ಲಿ ಆತ್ಮ ಭವತಿ ವ್ಯಾಪಕೋ ಭವತಿ ಅಂತದಲ್ಲ, ಇದು ಎಲ್ಲದ ವಾಕ್ಯ ಅಂತ ಹುಡುಕ್ತೀನಿ ಅಂತ ಹೇಳಿದ್ದೇನೆ. ಅದನ್ನು ಅದು ಏನಾಗ್ಯದ, ವಾಸ್ತವಿಕವಾಗಿ ಮುಂದಿಂದ್ರಿ, ಅದು ಮುಂದಿಂದೊಳಗೆ ವಾಕ್ಯದ, ಅದು ಇದು ಸಂಬಂಧವೇ ಇಲ್ಲ. ಅಲ್ಲಿ ಈಗ ಪುಸ್ತಕ ಹಿಡ್ಕೊಂಡಿರಲ್ಲ, ಎಲ್ಲಿದೆ ನೋಡ್ರಿ, 27ನೇ ಮಂತ್ರ 26 ಮುಗಿದ ಕೂಡಲೇ ಅದ್ಭಶ್ಚೈನಂ ಚಂದ್ರಮಸಶ್ಚ ಸಿಕ್ತ ದೈವ ಪ್ರಾಣ ಆವಿಶತಿ ಸಿಕ್ತ. ಅಲ್ಲಿಗೆ ಅಲ್ಲೇ ಕೆಳಗೆ ಏವಂ ವಿತ್ ಸರ್ವೇಷಾಂ ಭೂತಾನಾಂ ಆತ್ಮ ಭವತಿ ಅಂತದಲ್ಲಿ. ಇಲ್ಲಿ ವಾಕ್ಯಕ್ಕೆ ಭಾಷ್ಯ ನಮ್ಮ ಸಂಪಾದಕರು ಏನ್ ಮಾಡಿಬಿಟ್ರು, ಆತ್ಮ ಭವತಿ ವ್ಯಾಪಕೋ ಹಾಕ್ಬಿಟ್ರು, ಮೇಲೆ ಹಾಕ್ಬಿಟ್ರು, ಮುಗಿದ ಕೆಲಸ. ಅವ್ರಿಗೆ ಸಿಕ್ತಿಲ್ಲೋ ಮುಂದ ಭಾಷ್ಯ ಮೊದಲು ಏನ್ ತಿಳ್ಕೊಬೇಕು, ನಾವು ಓದೋರು ಬುದ್ಧಿವಂತರು ಅಂತ ತಿಳ್ಕೊಬೇಕು ಅಷ್ಟೇ. ಮತ್ತೇನ ಓದ್ರಿ, ಓದಿ ಅಭ್ಯಾಸ ಮಾಡ್ಕೊಂಡು ಶಾಣೆ ಆಗ್ರಿ ಅಂತ ಅದಕ್ಕೆ ನಮ್ಮ ಗುರುಗಳು ಹೇಳ್ತಿರ್ಬೇಕ್ರಿ. ನಮ್ಮ ಗುರುಗಳು ಮುಂಡ್ರಿಗೆ ರಂಗನಾಥಾಚಾರ್ಯರು ಯಾವಾಗ್ಲೂ ಹೇಳೋದೇನಂದ್ರೆ ಪಾಠಾತ್ ಶುದ್ಧಿ ಅಂತ ಹೇಳ್ಬೇಕ್ರಿ. ಓದ್ಕೋತನೇ ಪುಸ್ತಕ ಶುದ್ಧ ಮಾಡುತ್ತಮ್ಮ. ಹಂಗ ಪುಸ್ತಕ ಮೊದಲೇ ಶುದ್ಧ ಆಗಿ ಬರ್ತದಂತ ಇಲ್ಲೇ ಇಲ್ಲ. ನೀವು ಓದಬೇಕು, ನಿನಗೆ ತೊಂದರೆ ಆಗಬೇಕು, ಆಮೇಲೆ ಶುದ್ಧ ಮಾಡ್ಕೋತ ಹೋಗ್ಬೇಕು ಅಂತ ಹೇಳ್ಬೇಕು. ನಮ್ಮ ನಾವು ಓದೋ ಕಾಲಕ್ಕೆ ಇನ್ನೂ ಇದಕ್ಕಿಂತ ಇನ್ನೂ ಬಹಳ ಹತ್ತಿದ್ವು ಎಲ್ಲ ಪುಸ್ತಕವು. ಹಿಂಗಾಗಿ ಪಾಠ ಹೇಳಿ ಇದು ಇಲ್ಲಲ್ಲೋ ಅಲ್ಲಿ ಹಾಕೋ ಇಲ್ಲಿ ತೆಗಿಯೋ ಅಂತ ಮೊದಲು ಮಾಡಿಸ್ಬೇಕಾಗ್ತದೆ. ಹಿಂಗೆ ಪಾಠಾತ್ ಶುದ್ಧಿ ಅಂತ ಹೆಸರು ಗೊತ್ತಾತಿಲ್ಲ. ಅದಕ್ಕೆ ಇದು ಇರೋದು ಅಲ್ಲದ ಮುಂದೆ ವಾಕ್ಯ, ಭಾಷ್ಯ ಇಲ್ಲಿ ಹಾಕ್ಯಾರ, ಅದು ಬಂದಾಗ ಅಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಭಾಷ್ಯ ಅಲ್ಲಿ ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟ. ಆತ್ಮ ಭವತಿ ವ್ಯಾಪಕೋ ಭವತಿ ಅನ್ನೋದಕ್ಕೆ ನಾ ಹೆಂಗ್ ಮಾಡ್ಕೊಂಡಿನಿ ಅಂದ್ರೆ, ಅಲ್ಲಿಂದ ಒಂದು ಪೆನ್ಸಿಲ್ ತಗೊಂಡು ಸರ್ರಂತ ತಳತನಕ ಮಾರ್ಕ್ ಹಾಕೊಂಡು ಸರ್ವೇಶಾಂ ಭೂತಾನವಲ್ತ ಅಲ್ಲಿ ಭಾಷ್ಯ ಅಂತ ಹಾಕೊಂಡ್ಬಿಟ್ಟಿನ ಸರಳ. ಗೊತ್ತಾತ ಹೇಳಿದ್ದು. ಅದಕ್ಕೆ ಇದು ಆತ್ಮ ಭವತಿ ವ್ಯಾಪಕೋ ಭವತಿ ಎಂಬುದನ್ನು ಮುನ್ನೋಣಂತ. ಉಳಿದೇನು ಭಾಷ್ಯದ ಅಂತಂದ್ರೆ, ಈಗ ಅದು ಎಷ್ಟು ಚಂದ ವಿಷಯ ನೋಡ್ರಿ, ಹೇಳ್ಕೋತ ಹೊಂಟಾರ. ಪುತ್ರನಿಂದ ಜಯವಾಗ್ತದ ಅಂತ ಹೇಳಿದ್ರು ಆಚಾರ್ಯರು ಭಾಷ್ಯದಲ್ಲಿ. ಮನುಷ್ಯಲೋಕದಲ್ಲಿನ ಸುಖಗಳೆಲ್ಲವೂ ಕೂಡ ಜನ್ಮಾಂತರವನ್ನ ಪಡೆಯದೆ ಪುತ್ರನಲ್ಲಿ ನಿಂತುಕೊಂಡು ಅವನಲ್ಲಿ ಕರ್ಮ ಮಾಡುವಾಗ ನಮಗೂ ಬರ್ತದ, ಅದರಿಂದ ಸುಖ ಪ್ರಾಪ್ತಿ ಆಗ್ತದ ಅಂತ ಹೇಳಿದ ಮೇಲೆ ಶಿಷ್ಯನಿಂದಲೂ ಅಂತ ಅನ್ನೋ ಒಂದು ಮಾತನ್ನು ತರ್ತಾ ಇದ್ದಾರೆ ಭಾಷ್ಯದ. ಯಾಕ ಅಂದ್ರೆ ಶಿಷ್ಯದಲ್ಲಿ ಏನಾಗ್ತದ ಅಂತ ಕೇಳಿದ್ರೆ, ಶಿಷ್ಯ ಪಾಠ ಹೇಳಿಸ್ಕೊಂಡವ್ ನಮ್ಮ ಕಡೆಗೆ, ಅದನ್ನು ಒಂಥರವ್ರು ಇದ್ದಾರೆ. ಅದಕ್ಕೆ ಅವೆರಡು ಕೂಡ್ಸ್ಕೊಂಡು ಹೋಗ್ತಾರೆ ನೋಡ್ರಿ. ಪುನಃ ಪುನಃ ಈಗ ಶಿಷ್ಯನ ವಿಷಯವೂ ಒಳಗೆ ಬರ್ತದ ಎಂಬುದಕ್ಕೆ ಹೇಳಿಗೆತೀನಿ. ಪುನಃ ಪುನಃ ಕರ್ಮಕೃತಿ ಮಾನುಷ್ಯ ಜಯ ಉಚ್ಯತೆ. ಹೌದು, ಉಪನಿಷತ್ತಿನಲ್ಲಿ ಮನುಷ್ಯಲೋಕ ಜಯ ಅಂತಂತೀರಿ. ಮನುಷ್ಯಲೋಕ ಪುತ್ರೇಣೈವ ಜಯ್ಯೋ ನಾನೇನ ಕರ್ಮಣ ಅಂತಂದ್ರಲ್ಲ, ಅಲ್ಲಿ ಮಾನುಷ್ಯ ಜಯ ಅಂದ್ರೆ ಏನು? ಪುನಃ ಪುನಃ ಕರ್ಮಕೃತಿ ಕರ್ಮಕೃತಿ ಮತ್ತೆ ಮತ್ತೆ ಕರ್ಮವನ್ನ ಮಾಡುವುದೇ ಅದಕ್ಕೆ ಮನುಷ್ಯಲೋಕ ಜಯ ಅಂತ ಕರೀತಾರೆ. ಮತ್ತೆ ಮತ್ತೆ ಕರ್ಮ ಮಾಡುವುದು ಅನ್ನೋದು ಹೆಂಗದ ಅಂದ್ರೆ 2 ರೀತಿಯಿಂದ ಚಾನ್ಸ್ ಅದ. ಹೆಂಗೆ 2 ರೀತಿಯಿಂದ ಚಾನ್ಸ್ ಅದ? ನಾನೇ ಇನ್ನು ಮತ್ತೆ ಹುಟ್ಟಿ ಬಂದು ಕರ್ಮವನ್ನ ಮಾಡಬೇಕು, ಅಥವಾ ನನ್ನ ಮಗನಲ್ಲಿ ಒಂದಂಶದಿಂದ ನಿಂತುಕೊಂಡು ಅವ ಮಾಡುವ ಕರ್ಮದಿಂದ ಫಲ ನಾನು ಪಡಿಬೇಕು. ಇಷ್ಟು ವ್ಯವಸ್ಥೆ ಅದ, ಹೌದಿಲ್ಲ? ಅದಕ್ಕೆ ಯಾವುದು ಒಳ್ಳೆಯದು ಅಂತ ಕೇಳಿದ್ರೆ, ಮತ್ತೆ ಮತ್ತೆ ನೀನು ಹುಟ್ಟಿ ಬರುವಕ್ಕಿಂತಲೂ ಮಗನಿಂದ ಮಾಡಿಸೋದು ಬಹಳ ಚಲೋ ಅವನಿಂದ. ಯಾಕ ಅಂದ್ರೆ ಮತ್ತೆ ಮತ್ತೆ ಹುಟ್ಟಿ ಬಂದಾಗ ನಮಗೆ ಇದ ಶರೀರ ಬರ್ತದೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲ. ನಾ ಹಿಂಗೆ ಪಾಠದಾಗ ಹೇಳಿದ್ರಿ ನಿನ್ನೆ, ಒಬ್ಬರು ನನಗೆ ಮೆಸೇಜ್ ಹಾಕಿದ್ರು, ಆಚಾರ ನೀವೇನು ಚಿಂತೆ ಮಾಡ್ಬಿಟ್ರೆ ನನಗಂತೂ ಮುಂದಿನ ಇದೇ ದೇಹ ಬರ್ತದ ಅಂತಂದು. ನಾ ಅಂದ್ರೆ ದೊಡ್ಡವ್ರು ಇದ್ದಿರಪ್ಪ, ನಾ ಏನು ಮಾಡಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ದೊಡ್ಡವರಿದ್ದಾರೆ, ಮೆಸೇಜ್ ಹಾಕಿದ್ರು ಒಬ್ರು, ಯಾರಂತ ಹೇಳಂಗಿಲ್ಲ ಅವ್ರ ಹೆಸರು. ಅವ್ರು ಹಾಕಿದ್ರು, ಸರ್ಚ್ ಹಾಕಿದ್ರು, ಇಲ್ಲ ನಮ್ಮ ಮುಂದಿನ ಜನ್ಮಕ್ಕೂ ಇದೇ ಜನ್ಮ ಬರ್ತದ, ದೇಹ ಬರ್ತದ ಅಂತ ಹೇಳ್ಬಿಟ್ರು. ಇರ್ಲಿ, ಅದಕ್ಕೆ ಮುಂದಿನ ಜನ್ಮಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಾವು ಈ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ನೋಡಿದ್ರೆ ಇದಕ್ಕಿಂತ ತೆಳಗೆ ಹೋಗೋ ಹಂಗೆ ಕಾಣಿಸ್ತೀವಿ ಹೊರತಾಗಿ ಮೇಲೆ ಬರೋ ಹಂಗಂದ್ರೂ ಕಾಣಿಸೋದಿಲ್ಲ. ನನಗೆ ಅನಿಸಿತ್ತು ಸುಮ್ಮನೆ. ಅದಕ್ಕೆ ಮುಂದಿನ ಜನ್ಮಗಳಿಂದ ಮತ್ತೆ ನಾವು
ಕರ್ಮಗಳನ್ನು ಮಾಡ್ತೀವಿ ಅಂತ ಹಿಂಗೆ ಅನ್ಕೊಳ್ಳೋದು ಬೇಡ. ಇದೇ ಜನ್ಮದಿಂದಲೇನೇ ಕರ್ಮಗಳನ್ನು ಮಾಡುವಂತಾಗಲಿಕ್ಕೆ ಪುತ್ರೇಣ ಇವ ಜಯ್ಯ ಬರೆದ್ರ ಜನ್ಮಾಂತರಂ ವಿನೇ ವಿನಾ ನೈವ ಕರ್ಮಣ ತತ್ವ ಯುಜ್ಯತೆ. ಇನ್ನೊಂದು ಜನ್ಮವನ್ನ ಪಡೆಯದೆ, ಶ್ಲೋಕ ನೋಡ್ಕೊಳ್ರಿ, ಜನ್ಮಾಂತರಂ ವಿನಾ ಮತ್ತೊಂದು ಜನ್ಮ ಬೇಕಾಗಿಲ್ಲ, ನೈ ಕರ್ಮಣ ತತ್ವ ಯುಜ್ಯತೆ. ಇಲ್ಲೇ ಈ ಮಗನೇ ಮಾಡಿದ ಕರ್ಮದಿಂದಲೇ ಆಗ್ಬಿಡ್ತದೆ. ಪುತ್ರೇಣ ಇದು ಮಗನಿಂದ, ವಿದ್ಯೆಯ ನಿತ್ಯಂ ವಿದ್ಯಾ ಸಂಬಂಧ ಒಂದದು ನೋಡ್ರಿ. ವಿದ್ಯಾ ಸಂಬಂಧ ಅಂದ್ರೆ ಏನು ಅಂತ ಕೇಳಿದ್ರೆ ಶಿಷ್ಯರು. ಯಾರಪ್ಪ ಅವರು? ವಿದ್ಯೆಯ. ಅದಕ್ಕೆ ಬರೀತಾರ ಪುತ್ರೇಣ ಉಪದಿಷ್ಟಯ ವಿದ್ಯೆಯ ವಾ ಶಿಷ್ಯೇಣ ಇತಿ ಯಾವತ್ತು. ರಘುತ್ತಮ ಸ್ವಾಮಿಗಳಂತಾರ ವಿದ್ಯೆಯ ಎಂಬ ಶಬ್ದಕ್ಕೆ ವಿದ್ಯೋಪದೇಶವನ್ನು ಪಡೆದ ಶಿಷ್ಯ ಅಂತ ತಿಳ್ಕೊಳ್ರಿ. ಯಾಕ ವಿದ್ಯೆಯ ಅಂತನ್ನೋ ಶಬ್ದಕ್ಕೆ ಶಿಷ್ಯನ್ ಹೇಳಬೇಕು, ಮಗನ್ನೇ ಹೇಳ್ರಲ್ಲ ಅಂತಂದ್ರೆ, ಈಗ ಒಂದು ವೇಳೆ ಮಗ ನಮ್ಮ ಹತ್ರನ ಅಧ್ಯಯನ ಮಾಡಿದ್ದ ಅಂದ್ರೆ ಅವನ ಶಿಷ್ಯ ಅಂತ ಕರಿತೀವಿ ಅಂತ ಇಟ್ಕೊಂಡು, ಸುಮ್ಮನೆ ಲೌಕಿಕ ಹೇಳಿಕತ್ತೀನಿ. ಇನ್ನು ನಮ್ಮ ಹತ್ರ ಅಧ್ಯಯನ ಮಾಡಿದ್ದಿಲ್ಲ ಅಥವಾ ಶಾಸ್ತ್ರವನ್ನು ಅಧ್ಯಯನವೇ ಮಾಡಲಿಲ್ಲ, ಕೊನೆ ಕಾಲಕ್ಕೆ ನೋಡಪ್ಪ ಇಷ್ಟು ಮಾಡ್ಕೊಂಡಿರೋ ಅಂತ ನಾವು ಹೇಳಿ ಹೋದ್ವಿ ಅಂದ್ರೆ ಆಗ ಅವ ಶಿಷ್ಯ ಅಂತ ಕರ್ಸ್ಕೊಳ್ಳೋದಿಲ್ಲ, ಅಷ್ಟೇ ಹೇಳಿಸ್ಕೊಂಡವ ಅಷ್ಟ ಆಗ್ತದೆ. ನನ್ನ ಹತ್ರ ಅಧ್ಯಯನ ಮಾಡಿದವ ಇದ್ದಾನಲ್ಲ, ರಾಮ ಶಬ್ದದಿಂದ ಹಿಡ್ಕೊಂಡು ಎಲ್ಲಾನು ಅವನನ್ನು ಶಿಷ್ಯ ಅಂತ ಕರಿಬೇಕು. ಶಿಷ್ಯ ಮಾಡುವ ಸತ್ಕರ್ಮಗಳಿಂದಲೂ ಕೂಡ ಗುರುಗಳಿಗೆ ಪುಣ್ಯ ಉಂಟು. ಶಿಷ್ಯ ಮಾಡುವ ಸತ್ಕರ್ಮಗಳಿಂದಲೂ ಕೂಡ ಗುರುಗಳಿಗೆ ಒಳ್ಳೆ ಪುಣ್ಯ ಉಂಟು. ಅದಕ್ಕೆ ನೋಡ್ರಿ ಎಷ್ಟು ಚಂದ ಅಂತಾರ, ಪುತ್ರೇಣ ವಿದ್ಯೆಯ ನಿತ್ಯಂ ಏಕೈಕೇನಾಪಿ ಯುಜ್ಯತೆ. ಅಂದ್ರೆ ಈಗ ನಾವು ಎರಡು ರೂಪದಾಗ ಕೆಳಗೆ ಉಳ್ಕೊಂಡಂಗಾತೀಗ, ಒಂದು ಶಿಷ್ಯನ ರೂಪದೊಳಗೆ ಒಂದು ಮಗನ ರೂಪದೊಳಗೆ, ಒಂದು ಶಿಷ್ಯನ ರೂಪದೊಳಗೆ ಒಂದು ಮಗನ ರೂಪದೊಳಗೆ. ಹೌದಂತಿರೋ ಅಲ್ಲಂತಿರೋ? ಏನಾಯ್ತು? ಗುರು ಮಾಡುವ, ಈಗ ತಂದೆ ಮಗ ಇದ್ದಂತೆ ಗುರು ಶಿಷ್ಯ, ಇದು ತಂದೆ ಮಕ್ಕಳ ಸಂಬಂಧ ಇದ್ದಂತೆ ಗುರು ಶಿಷ್ಯರ ಸಂಬಂಧ ಇದ್ರಿಂದ ತಂದೆ ಹೇಗೆ ಮಗನಲ್ಲಿ ಒಂದು ಅಂಶದಿಂದ ಇರ್ತಾರೋ ಹಾಗೆ ಗುರುಗಳು ಕೂಡ ಶಿಷ್ಯರಲ್ಲಿ ಒಂದು ರೂಪದಲ್ಲಿ ಇದ್ದೇ ಇರ್ತಾರೆ. ಇದ್ಕೊಂಡೇ ಮುಂದೆ ಏನ್ ಮಾಡ್ತಿರ್ತಾರ ಅಂದ್ರೆ ಪಾಠ ಪ್ರವಚನಾದಿಗಳನ್ನು ಮಾಡ್ಕೊಂಡಿರ್ತಾರ ಅಂತ ತಿಳ್ಕೋಬೇಕು. ಅದಕ್ಕೆ ನೋಡ್ರಿ ಮುಂದೆ ಪುತ್ರೇಣ ವಿದ್ಯೆ ಅನಿತ್ಯಂ ಏಕೈಕೇನ ಅಭಿವಸ್ತಿ. ಹಿಂಗ ಒಬ್ಬೊಬ್ರು ಇದ್ರನ್ನ ಚಲೋ. ಇನ್ನು ಉಭಾಭ್ಯಾಂ ಕಿಮು ವಕ್ತವ್ಯಂ, ಅವಂಗ ಮಗನೂ ಇದ್ದು ಶಿಷ್ಯನೂ ಇದ್ದ ಅಂದ್ರೆ ಏನ್ ಕೇಳ್ಬೇಕ್ರಿ? ಭಾರಿ ಮಜಾ ಬಂತ್ರಪ್ಪ ಇದೆಲ್ಲರ. ಅಷ್ಟಭಾಗ ಫಲಂ ಸುತಾತ್ ವಿದ್ಯೆಯ ತ್ವರ್ಧಮಾಪ್ನೋತಿ. ಒಂದು ಸ್ವಾರಸ್ಯ ಹೇಳ್ತಾರೆ, ಮಗನಿಗಿಂತಲೂ ಶಿಷ್ಯನಿಂದ ಹೆಚ್ಚು ಅಂತ ಹೇಳ್ತದಂತ. ಏನು ಅಂದ್ರೆ ಪುತ್ರನ ಕರ್ಮದ 8ನೇ 1 ಭಾಗ ಮಾತ್ರ ಸಿಗ್ತದಂತ. ಪುತ್ರ ಕರ್ಮ ಮಾಡಿದ್ರೊಳಗೆ ನಮ್ಮ ಪುಣ್ಯ ಎಷ್ಟು ಸಿಗ್ತದೆ? ಆ ಒಂದು ಪುಣ್ಯ ಏನ್ ಬಂದ ಅದು 8 ಭಾಗ ಮಾಡ್ಬೇಕ್ರಿ, ಅದ್ರೊಳಗೆ ಒಂದು ಭಾಗ ನಮಗ್ ಸಿಗ್ತದಂತ. ಶಿಷ್ಯ ಮಾಡಿದ್ದ ಅಂದ್ರೆ 50 ನಮಗ್ ಬರ್ತಂತ, 50 ಶಿಷ್ಯರಂತ, 50-50 ಅಂತ ಗುರು ಶಿಷ್ಯರು ಯಾವಾಗ್ಲೂ. ಅಂದ್ರೆ ನೋಡ್ರಿ ಎಷ್ಟು ಮಹತ್ವದ ಹೇಳ್ರಿ. ಶಿಷ್ಯ ಅಂತನೋ ಹಂಗಿರ್ಬೇಕು. ಗುರು ಸೇವಾ ಮಾಡ್ಕೊಂಡು ಗುರುಗಳು ಹೇಳಿದಂಗೆ ಕೇಳ್ಕೊಂಡು ಇದ್ದ ಅಂದ್ರೆ 50-50. ಅವ್ನಿಗೆ 50-50 ಅಂದ್ರೆ ಏನ್ರಿ? ತಾ ಕರ್ಮ ಮಾಡಿದ್ರಿಂದ ಗುರುಗಳಿಗೆ ಅರ್ಧ ಪುಣ್ಯ ದಾನ ಮಾಡಿದಂಗ ಅವ ಲೆಕ್ಕ. ಅದ್ರ ಪುಣ್ಯ ಮತ್ತೆ ಬೇರೆ ಇರ್ತದಕ್ಕೆ ಲೆಕ್ಕ. ಅದಕ್ಕೆ ಹೇಳ ನೋಡ್ರಿ, ಉಭಾಭ್ಯಾಂ ಕಿಮು ವಕ್ತವ್ಯಂ ಅಷ್ಟಭಾಗ ಫಲಂ ಸ್ವತಾತ್ ವಿದ್ಯೆಯ ತ್ವರ್ಧಮಾಪ್ನೋತಿ ಸರ್ವಂ ಸಪ್ತಾನ್ನವಿಲ್ ಲಭೇತ್. ಇದು ಹಿಂಗಾಗ್ತದ. ಆದ್ರೆ ಇದು ಯಾವಾಗ? ಇದು ಸಪ್ತಾನ್ನ ತಿಳಿಯದೆ ಇದ್ದ ಒಂದಿದು ಪರಿಸ್ಥಿತಿ. ಸಪ್ತಾನ್ನ ತಿಳಿದವ ಇದ್ರೆ ಮಗ ಮಾಡಿದ್ದಷ್ಟು ಶಿಷ್ಯ ಮಾಡಿದಷ್ಟು ಬರ್ತದಂತ ಅವ್ರಿಗೆ, ಅದು ಬೇರೆ ತಿಳಿಯೋದಿಲ್ಲ. ನೋಡ್ರಿ ಎಷ್ಟಂತಾರ, ಸರ್ವಂ ಸಪ್ತಾನ್ನವಿಲ್ ಲಭೇತ. ಸಪ್ತಾನ್ನ ಜ್ಞಾನಿಯಾದವನೇನಿದ್ದಾನ ಅವಂಗ ಪೂರ್ಣ, ಮಗ ಮಾಡಿದ್ರೊಳಗೆ ಪೂರ್ಣ, ಶಿಷ್ಯ ಮಾಡಿದ್ರೊಳಗೆ ಪೂರ್ಣ ಬರ್ತದ ಅಂತ ಇಟ್ಕೊಳ್ರಿ. ಈಗೇನಿಲ್ಲಪ್ಪ, ನಾವಿದ್ದೀವಿ ನಮ್ಮಂತವ್ರು, ಏನು ಸಪ್ತಾನ ತಿಳ್ಕೊಂಡಿಲ್ಲ, ಯಾವನು ತಿಳ್ಕೊಂಡಿಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೀವಿ, ನೋಡಪ್ಪ ಸಂಧ್ಯಾ ದೇವ್ರ ಪೂಜೆ ಮಾಡ್ಕೊಂಡಿರು ಅಂತ ಹೇಳಿವಿ. ಯಾರೋ ಒಬ್ಬ ವಿದ್ಯಾರ್ಥಿ ಇದ್ದ, ಅವ್ನಿಗೆ ಏನ್ ತಿಳಿಸ್ಬೇಕಾಗಿತ್ತೋ ಯೋಗ ತಿಳಿಸಿದ್ದೀವಿ, ಹೋದ್ವಿ. ಅವ್ರ ಮುಂದೆ ಏನು ಸತ್ಕಾರ ಮಾಡ್ಕೋ, ಚಲೋ ಕರ್ಮ ಮಾಡ್ಕೋತ, ಅದ್ರೊಳಗೆ ಪುಣ್ಯ, ಶಿಷ್ಯ ಅರ್ಧ, ಮಗ 1 ಕೊಡ್ತಾನೆ. ಆಮೇಲೆ ಇನ್ನ ನಾವೊಂದು ವೇಳೆ ಸಪ್ತಾನ್ನ ಬಲ್ಲವನಾಗಿ ಬಿಟ್ಟಿದ್ರೆ ಫುಲ್ ಇಷ್ಟ. ಅದಕ್ಕೆ ಸಪ್ತಾನ್ನವನ್ನ ತಿಳಿರಿ ಅಂತ ಮಹತ್ವ ಹೇಳ್ಬೇಕಾಗಿದೆ. ಸಪ್ತಾನದ ಮಹತ್ವ ಯಾಕ ಅಂದ್ರೆ ಇಷ್ಟ ಹೇಳಿ ಕೊಂಟಾರೀಗ ಅವರು. ಅಲ್ಲಲ್ಲ, ಗುರುಂದ ಹೇಳಿರ್ತಾರೆ. ಯಾವ ವ್ಯಕ್ತಿ ತಿಳ್ಕೊಂಡಾನೋ ಅವನ ವಿಷಯ. ಈಗ ನಾ ತಿಳ್ಕೊಂಡಿದ್ದೆ ಅಂದ್ರೆ, ನಾ ತಿಳ್ಕೊಂಡು ನಾನು ನಿಮಗೆ ಉಪದೇಶ ಮಾಡಿದ್ದೀನಿ, ನೀವು ಅದನ್ನ ಅನುಸಂಧಾನ ಮಾಡ್ತೀರಿ ಬಿಡ್ತೀರಿ ಬೇರೆ ವಿಷಯ. ನಾನು ಹೋದ ಮೇಲೆ ಯಾರು ಶಿಷ್ಯರು ಇರ್ತಾರೆ ಅವ್ರು ಮಾಡುವ ಕರ್ಮಗಳೆಲ್ಲ ಪುಣ್ಯ ನನಗೆ ಬರ್ತದೆ, ಫುಲ್ ಬರ್ತದೆ. ಹಿಂಗೆ ವ್ಯವಸ್ಥೆ ಹೇಳಿರ್ತಾರೆ. ಸಪ್ತಾನ್ನ ಶಿಷ್ಯಂದ್ರೆ ಭಾಳ ಮಂದಿ ಇದ್ರೆ
ಯಾರ ಮುಂದೆ ಹೇಳಿಕ್ ಹೋಗ್ಬೇಡ್ರಿ. ಅದಕ್ಕೆ ವಿದ್ಯಾತಿ ಸರ್ವಂ ಸಪ್ತಾನ್ನವಿಲ್ಲವೇ. ಈಗ ವಿಚಾರ ಮಾಡ್ರಿ ಸರಾಫ್ ಅವ್ರು ಏನಂದ್ರೆ ಬ್ರಹ್ಮದೇವ್ರಿಗೆ ಎಷ್ಟು ಪುಣ್ಯ ಅಂತ ಈಗ ವಿಚಾರ. ಅದಕ್ಕ ಆಚಾರ್ಯ ಹೇಳೋ ಕಾಲಕ್ಕ ಬ್ರಹ್ಮ ಮಹೋಗ ಗುಣಿತಂ ಅಂತ ಹೇಳ. ಆ ಶಬ್ದ ಹೆಂಗೆ ಹೇಳ್ಯಾರ, ಬ್ರಹ್ಮ ಮಹೋಗ ಗುಣಿತಂ ಅಂದಾರ. ಮಹೋಗ ಅಂದ್ರೆ ಎಷ್ಟು ಜೀರೋ ಹಚ್ಕೊಳ್ರಿ ನೀವು, ಬಿಡಿ ಲೆಕ್ಕನೇ ಇಲ್ಲದ. ನಮ್ಮಿಂದ ನಮ್ಮ ಗುರುಗಳಿಗೆ ಅವ್ರ ಗುರುಗಳಿಗೆ ಹಿಂಗೆ ಹೊಕ್ಕೋತ ಬ್ರಹ್ಮದೇವ್ರ ತನಕ ಹೋದ್ರೆ ಒಂದ್ರ ಮುಂದೆ ಸಿಕ್ಕಾಪಟ್ಟೆ ಸೊನ್ನೆ ಅಂತ ಹೇಳ್ತಿರ್ತಾರಲ್ಲ, ಎಷ್ಟು ಬೇಕಾದ್ರೆ ಸೊನ್ನೆ ಹಾಕೊಳ್ಳೋದಂತ. ಹಂಗದ ಪುಣ್ಯ. ನೋಡ್ತೀನಿ ಅಲ್ಲಿ ಆಚಾರ್ಯಂದ್ರ ಅಂತಾರ, ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಅಂದ್ರೆ ನೀವು ಮಾಡೋದಿದ್ರೆ ನನಗೆ ಪುಣ್ಯ ಬರ್ತದೆ, ಅವಶ್ಯವಾಗಿ ಮಾಡ್ರಿ. ಇಲ್ಲಿ ಹಿಂದಕ್ಕೆ ಒಂದು ವಾಕ್ಯದೊಳಗಂತರೂ ದೇವತೆಗಳಿಗೆ ಅಂತ ಹೇಳ್ಯಾರ. ಹಿಂದಕ್ಕೆ ಅಲ್ಲ ಅಂದ್ರೆ ಅವರು ಇನ್ನೊಂದು ಏನೊಂದು ವಿಚಾರ ಇತ್ತು ಪಾಪ, ಅದಕ್ಕೆ ಹಿಂದೆ ಹೇಳ್ಯಾರ. ಇದು ಸಪ್ತಾನ್ನೋಪಾಸನಂ ಯಸ್ಮತ್ ದೇವಾನಾಂ ಯೋಗ್ಯಮುತ್ತಮಂ ಅಂತ ಹಿಂದಿನ ವಾಕ್ಯದಾಗ ಬಂದದ್ದು 2 ಪೇಜ್ ಹಿಂದದ. ಸಪ್ತಾನ್ನೋಪಾಸನ ಮಾಡೋದು ನಿಮ್ದೊಳಗೆ ಅಲ್ಲೇ ನೋಡ್ರಿ ಬಿಂದಾಚಾರ 538 538 ಇಲ್ಲಪ್ಪ, ಇಲ್ಲಿ ಮೇಲೆ ನೋಡಪ್ಪ. ಸಪ್ತಾನ್ನೋಪಾಸನಂ ನಾ ಪಾಠದಾಗ ಹೇಳಿದ್ ನನಗೆ ನೆನಪಿದ್ದ, ಮತ್ತೇನಿಲ್ಲ. ಸಪ್ತಾನ್ನೋಪಾಸನಂ ಯಸ್ಮಾತ್ ದೇವಾನಾಂ ಯೋಗ್ಯಮುತ್ತಮಂ. ದೇವತೆಗಳದಂತರೂ ಬರಬರ್ದನ ಬಿಂದಣ್ಣ ಮುಂದೆ ಹೋಗೋಣ ಬರ್ರಿ, ಸಮಾಧಾನ ಆಗ್ತದೆ. ಸುಮ್ಮನೆ ಯಾಕೆ ಪಾಪ ಮನುಷ್ಯ ಇದು ಮಾಡಿದಾಗ. ಅದಕ್ಕೆ ಇನ್ನು ಪುತ್ರಮಾವಿಷ್ಯ ಸಾಮರ್ಥ್ಯಾತ್ ಮುಚ್ಚತೆ ಛಿದ್ರಕರ್ಮಣ. ಬಹಳ ಸ್ವಾರಸ್ಯ. ಪುತ್ರಮಾವಿಷ್ಯ, ಅವ ಏನ್ ಮಾಡ್ತಾನ, ಮಗನನ್ನ ಒಳ ಪ್ರವೇಶ ಮಾಡ್ತಾನವ. ಅಪ್ಪ ಹೋಗೋ ಕಾಲಕ್ಕೆ ಒಂದು ರೂಪದಿಂದ ಮಗನಲ್ಲಿ ಪ್ರವೇಶ ಮಾಡ್ತಾನೆ. ಮುಚ್ಚತಿ, ಇನ್ನೊಂದು ಲಾಭ ಅದ. ಏನ್ ಲಾಭ ಅದ ಅಂದ್ರೆ ಛಿದ್ರಕರ್ಮಣ ಮುಚ್ಚತೆ, ಪಾಪಕರ್ಮದಿಂದ ಬಿಡುಗಡೆ ಹೊಂದುತ್ತಾನೆ. ಎಲ್ಲಿ ಮಗನಲ್ಲಿ ನಿಂತುಕೊಂಡು ಮಗ ಮಾಡುವ ಸತ್ಕರ್ಮಗಳಿಂದ ತಂದೆಯ ಪಾಪಕರ್ಮಗಳು ಬಿಡುಗಡೆ ಹೊಂದದ ಅಂದ್ರೆ ಹೋಗ್ತಾನೆ, ಪಾಪರಾಗ್ತಾನೆ. ಅಕ್ಷ್ಣಂ ಪುದಿಚ ಛಿದ್ರಂ ಪುತ್ರಸ್ತತ್ರಾಣಕೋ ಭವೇತ್. ಅಲ್ರಿ ಇಲ್ಲೆಲ್ಲಿ ಆ ಶಬ್ದ ಬಂದದ್ದು ನಮಗೆ ತಿಳಿದಿಲ್ಲಲ್ಲ ಅಂದ್ರೆ ಉಪನಿಷತ್ನೊಳಗೆ ಅನೇನ ಕಿಂಚಿದ್ ಅಕ್ಷ್ಣಯಾಕೃತಂ ಭವತಿ ತಸ್ಮಾದೇನಂ ಸರ್ವಸ್ಮಾತ್ ಪುತ್ರೋ ಮುಂಚತಿ ಅಂತದ. ಅಲ್ಲಿ ಅಕ್ಷ್ಣ ಅನ್ ಶಬ್ದದ. ಅದನ್ನ ನೋಡಿದುಕೊಂಡು ನಮಗೇನು ಬರ್ತದೆ, ಅಕ್ಷಿ ಕಣ್ಣು, ಅಕ್ಷ್ಣ ಕಣ್ಣಿನಿಂದ ಅಂತ ಹಿಂಗ ಅರ್ಥ ಬರ್ತದೆ. ಅಲ್ಲ, ಆಚಾರ ಅಂತಾರೆ ಅಕ್ಷ್ಣಂ ಪುತ ಇತಿ ಚ ಛಿದ್ರಂ ಪುತ್ರಸ್ತತ್ರಾಣಕೋ ಭವೇತ್. ಅಕ್ಷ್ಣ ಪುತ ಅನ್ನುವ 2 ಶಬ್ದಗಳು ಪಾಪಕರ್ಮ ಎಂಬ ಅರ್ಥ ಹೇಳುತ್ತವೆ. ಬರ್ದಿಟ್ಕೊಳ್ರಿ. ಅದೇ ದೋಷ ಪಾಪ ಎಲ್ಲೂ ಒಂದೇ ಅಲ್ಲ ಪಿಕೆಯವರು. ದೋಷ ಮತ್ತು ಪಾಪಗಳು, ಪಾಪನು ಬರ್ಕೊಂಡಿರಿ, ಮರ್ತು ಹೋಗಬಾರ್ದು. ದೋಷ ಪಾಪ 2 ಹೆಚ್ಚು ಪರ್ಯಾಯಗಳೇವೇನು ಬೇರೆ ಅಲ್ಲ. ದೋಷದ ಅಂದ್ರೆ ಏನು, ಪಾಪದ ಅಂತ ಅರ್ಥೋದಿಲ್ಲ. ಪಾಪದ ಅಂದ್ರೆ ಏನು, ದೋಷದ ಅಂತ ಅರ್ಥ. ಹಂಗೆ ಶಬ್ದಾಂತರ ಅಷ್ಟೇ. ಛಿದ್ರ ಅನ್ನೋ ಶಬ್ದಕ್ಕೆ ದೋಷ ಅಥವಾ ಪಾಪ ಇರ್ಲಿ. ಈಗ ಅಕ್ಷ್ಣದಿಂದ ಬಿಡುಗಡೆಗೊಳಿಸ್ತಾನ ಅಂತಂದ್ರು, ಪುತ್ತಿನಿಂದ ಬಿಡುಗಡೆಗೊಳಿಸ್ತಾನ ಅಂದ್ರು ಒಂದೇ ಅರ್ಥ. ಹೆಂಗ್ ಬರ್ಕೊಳ್ರಿ ನೀವೀಗ. ಏನು ಅಂದ್ರೆ ಪುತ ಈಸ್ ಈಕ್ವಲ್ ಟು ಪಾಪ. ಪುತ ಈಸ್ ಈಕ್ವಲ್ ಟು ಪಾಪ. ಪಾಪ ಕಾರಣವಾದ ದೋಷ ಇರಬಹುದು, ಪಾಪದ ಫಲವಾದ ನರಕ ಇರಬಹುದು, ಎಲ್ಲವೂ ಪುತ್ತಿ ಅನ್ನೋ ಶಬ್ದದಿಂದ ತಗೊಳ್ತೀವಿ. ಪುತ ಅಂದ್ರೆ ಏನು, ಪಾಪ. ಈ ಪಾಪದಿಂದ ಬರುವಂಥ ನರಕ ಇರಬಹುದು, ಬ್ರಾಕೆಟ್ ಒಳಗೆ ನರಕ ಇರಬಹುದು. ಆಮೇಲೆ ಈ ಪಾಪಕ್ಕೆ ಕಾರಣವಾದ ದೋಷವೂ ಇರಬಹುದು. ಇವುಗಳಿಗೆ ಪುತ್ ಅಂತ ಕರೀತಾರೆ, ಸರಿನಾ? ಇನ್ನು ಮುಂದೆ ತ್ರ ಅಂತ ಬರ್ಕೊಂಡು, ತ್ರ ಅಂದ್ರೆ ರಕ್ಷಿಸು, ಪಾಪಾದ ರಕ್ಷಣ. ಸರಿ ಆತೇನ್ರಿ? ಪಾಪದಿಂದ ರಕ್ಷಣೆ ಮಾಡುತ್ತಾರೆ. ಆದ್ರಿಂದ ಅವ್ರಿಗೇನ್ ಕರೆದಾರ, ಪುತ್ರ ಅಂತ ಕರೆದಿದ್ದಾರೆ. ಸರಿ ಆಯ್ತಾ? ತಡ್ರಿ, ಬಂದೆ, ಇನ್ನು ಮುಗುದಿಲ್ಲ, ನಿಮ್ದು ಮುಗುದಿಲ್ಲ, ನಮ್ದು ಅದು ಗೊತ್ತದ. ಅದಕ್ಕೆ ಅಕ್ಷ್ಣಂ ಪುದಿಚ ಛಿದ್ರಂ ಪುತ್ರಸ್ತತ್ರಾಣಕೋ ಭವೇತ್. ಪುತ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಬಂತೀಗ? ಪುತ ಅನ್ನೋ ಶಬ್ದ, ಅಕ್ಷ್ಣ ಅನ್ನೋ ಶಬ್ದ, ಛಿದ್ರ ಅನ್ನೋ ಶಬ್ದಗಳೆಲ್ಲವೂ ಪರ್ಯಾಯ ವಾಚಿಗಳು. ಸರಿ ಆಯ್ತಾ? ಪರ್ಯಾಯ ವಾಚಿಗಳು ಅಂದ್ರೆ ಏನು? ಸಮಾನಾರ್ಥಕ ಪದಗಳು ಅಂತ ಅರ್ಥದಕ್ಕೆ. ಅಕ್ಷ್ಣ ಪುತ ಛಿದ್ರ ಅನ್ನುವುದೆಲ್ಲವೂ ಒಂದೇ ಅರ್ಥವನ್ನು ಹೇಳ್ತದೆ. ಅಕ್ಷ್ಣದಿಂದ ಪಾರ ಮಾಡ್ತಾನ, ದೋಷದಿಂದ ಪಾರ ಮಾಡ್ತಾನ, ಛಿದ್ರದಿಂದ ಪಾರ ಮಾಡ್ತಾನ, ಪುತ್ತಿನಿಂದ ಪಾರ ಮಾಡ್ತಾನ. ನಾವೊಂದು ಅಲ್ಲ, ಕೆಲವರು ಕುತ್ತಿನಿಂದ ಪಾರ ಮಾಡಿದ್ರು ಅಂತ. ಕೆಲವರು ಕುತ್ತಿನಿಂದ ಪಾರ ಮಾಡಿದ್ರೆ ಪುತ್ತಿನಿಂದ ಪಾರ ಮಾಡ್ತಾನೆ. ಕುತ್ತು ಅಂದ್ರೆ ಏನು? ಆಪತ್ತು, ಕುತ್ತಿನಾಗಿದ್ದವ ಪಾರಾದ ಅಂತ. ಹಂಗ ಕುತ್ತಿನಿಂದ ಪಾರ ಆಗೋದಾದ್ರೆ, ಪುತ್ತಿನಿಂದ ಪಾರ ಆದ್ರೆ ಪುತ್ರ. ಮುಗಿದೋತ್ ಕೆಲಸ. ಅಂದ್ರೆ ಎಷ್ಟು ಮಹತ್ವದ ಸಪ್ತಾನ್ನ ಬಲ್ಲವರಿಗೆ ಅಂತ ಇಟ್ಕೊಟ್ರಿ. ಪುತ್ರಸ್ತತ್ರಾಣಕೋ ಭವೇತ್ ಅಂತದ. ಹೌದು, ಇವೆಲ್ಲ ಬರೋಬ್ಬರಿ ಆಚಾರ, ಎಲ್ಲ ಬರೋಬ್ಬರಿ ಹೇಳಿ. ನೀನೊಂದು ಉಪಾಯ ಹೇಳಿನೀಗ, ನಿನ್ನೊಂದು ಉಪಾಯ ಹೇಳಿನಿ. ಕಥಂನು ಪುತ್ರ ಶತಪತ್ರ ನೇತ್ರ. ಸ್ವತಃ ಕೃಷ್ಣನೇ ಪುತ್ರ ಅಂತ ಕರೀಲಿಕ್ಕೆ ದೇವ್ರನ್ನ ಪುತ್ರ ಅಂತ ಅನುಸಂಧಾನ ಮಾಡ್ರಿ ಅಂತ ಹೇಳ್ಬಿಡ್ತೀನಿ. ಸರಿಯಾ? ಯಾಕ?
ಪಾಪದಿಂದ ರಕ್ಷಣಾ ಮಾಡೋದು ಅಂತಂದ ಮೇಲೆ ಅವನಲ್ಲಿ ಅದ ನಮ್ಗೆ ಈ ಮಗ ಮಾಡೋದೇನೋ ಅವ ಮಾಡೋದು ಎಲ್ಲ ಒಂದ ಅಂತ. ಎರಡನೇ ಇದ್ದು ಇವ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಒಬ್ಬರು ಮಾತ್ರ ಮಾಡ್ತಾರ ದೇವರು. ಇನ್ನೊಂದು ಗಾಯತ್ರಿ, ಗಾಯತ್ರಿ ಇದು ನೋಡ್ರಿ, ಅದು ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಇತಿ ತತಸ್ಮೃತಃ. ಯಾರು ಆ ತತ್ಸವಿತುರ್ವರೆಣ್ಯಂ ಎಂಬೋ ಮಂತ್ರದ ಮೂಲಕ ಭಗವಂತನನ್ನ ಗಾಯನ ಮಾಡ್ತಾರೋ, ಸ್ತೋತ್ರ ಮಾಡ್ತಾರೋ, ಆ ಮಂತ್ರಸ್ಥನಾದ ಮಂತ್ರ ಪ್ರತಿಪಾದ್ಯನಾದ ಪರಮಾತ್ಮ ರಕ್ಷಣಾ ಮಾಡ್ತಾನೆ. ಇಲ್ಲಿ ಪುತ್ರ ಇದ್ರೆ ಅಲ್ಲಿ ಗಾಯತ್ರ, ಅದಕ್ಕೆ ಗಾಯತ್ರಿ ಮಂತ್ರ ನಿತ್ಯದಲ್ಲಿ ಜಪ ಮಾಡುವುದು. ಮಗ ಮಾಡಲಿ ಮಾಡದೇ ಇರಲಿ, ನಮ್ಮ ಗಾಯತ್ರಿ ನಮ್ಮನ್ನು ರಕ್ಷಣಾ ಮಾಡ್ತೀವಿ. ಚಂದ ಮಾಡ್ರಿ. ಮುಗೀತೀಗ ತ್ರಾಣಕೋ ಭವೇತ್ ಅಂತ ಆದಮೇಲೆ ಇನ್ನು ಮುಂದಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಮತ್ತೆ ಮಂತ್ರ ಪೃಥಿವ್ಯೈಶ್ಚೈರಮಗ್ನೇಶ್ಚ ದೇವಿ ವಾಗಾಮಿಷತಿ ಸಾ ವೈ ದೇವಿ ವಾಕ್ ಯಯಾ ಯದ್ಯದೇವ ವದತಿ ತತ್ತದ್ಭವತಿ ದಿವಶ್ಚೈರಮಾದಿತ್ಯಾಚ್ಚ ದೈವಂ ಮನ ಆವಿಶತಿ ತದ್ವೈ ದೈವಂ ಮನೋ ಯೇನಾನಂದೇವ ಭವತಿ ಯೇನ ಆನಂದೇವ ಭವತಿ ಅಥೋ ನ ಶೋಚತಿ ಅದ್ಭ್ಯಶ್ಚೈನಂ ಚಂದ್ರಮಸಶ್ಚ ದೈವಃ ಪ್ರಾಣ ಆವಿಶತಿ ಸ ವೈ ದೈವಃ ಪ್ರಾಣೋ ಯಃ ಸಂಚರಂಶ್ಚಾಸರಂಶ್ಚಂಚನ ವ್ಯತತೆ ಅಥೋ ನ ರಿಷ್ಯತಿ. ಇಷ್ಟು ಮುಗಿತು ಈಗ ಕೆಲಸ. ಏನಂತಾರ ಅಂತಂದ್ರೆ ಇದು ಈಗ ಹಿಂದೇನು ಯಾರ್ಯಾರ್ದು ಹೇಳ್ಕೊಂಡು ಬಂದಿದ್ವಿ ನಾವು ಹಿಂದೆ ಅಂತಂದ್ರೆ ಸರಸ್ವತೀ ದೇವಿಯರದ್ದು, ಆಮೇಲೆ ಬ್ರಹ್ಮದೇವರದ್ದು, ಇವ್ರದೆಲ್ಲ ಹೇಳ್ಕೊತ ಬಂದಿದ್ವಿ, ಪ್ರಾಣದೇವರು ಹೇಳ್ಕೊತ ಬಂದಿದ್ವಿ. ಎಲ್ಲಿ ಹೇಳಿದ್ವಿ ಅಂತಂದ್ರೆ ತ್ರಯೋಲೋಕಾಹ ಭಾಳ ಹಿಂದದ, ಅದು ಮರ್ತು ಹೋಗ್ಯದ, ಅದಕ್ಕೆ ಸ್ವಲ್ಪ ಮತ್ತೆ ನೆನಪು ಮಾಡ್ಲಿಕ್ಕೆ ಅಷ್ಟೇ, ಮತ್ತೇನಿಲ್ಲ. 535 ಏನು ಹೇಳ್ಯಾರ, ತಸ್ಸೈವಾಚ ಪೃಥಿವೀ ಶರೀರಂ ಜ್ಯೋತಿರೂಪಂ ಅಗ್ನಿಮಯಸ್ತಾವದೇವ ವಾಕ್ತಾವತಿ ಪೃಥಿವೀ ತಾವಾನಯಮಗ್ನಿ ಅಂತ ಬಂದದ 17ನೇ ಮಂತ್ರ. ಸರಿನಾ? ಅಲ್ಲೇನಾಗಿತ್ತು, ಸರಸ್ವತೀ ದೇವಿಗೆ ಪೃಥಿವಿ ಮತ್ತು ಅಗ್ನಿಗಳೆರಡೂ ಶರೀರವೆನಿಸಿವೆ ಅಂತ ಒಂದು ಭಾಗ. ಎರಡನೇದ್ದು ಬ್ರಹ್ಮದೇವರಿಗೆ ಸೂರ್ಯ ಮತ್ತು ಸ್ವರ್ಗ ಇವೆರಡವೂ ಶರೀರವೆನಿಸಿವೆ. ಪ್ರಾಣದೇವರಿಗೆ ನೀರು ಮತ್ತು ಚಂದ್ರ ಇಬ್ಬರು ಶರೀರವೆನಿಸಿವೆ ಅಂತ ಹೇಳಿದ್ರು. ಸರಿಯಾ? ಹಿಂದೆ ಬರ್ಕೊಂಡಿದ್ರಿ, ಹಿಂದೆ ಬರ್ಕೊಂಡದ. ಸರಿ, ಅದ ಈಗೇನ್ ಬೇಕಾಗಿದೆ ಅಂದ್ರೆ ಅದರದ್ದು ಮುಂದಿನ ವಿಷಯ. ಈಗ ಅಲ್ಲಿ ಹೇಳಿದ್ದನ್ನು ತಗೊಂಡು ಸರಸ್ವತೀ ದೇವಿಗೆ ಭೂಮಿಯೂ ಒಂದು ಪ್ರತಿಮೆ, ಆಮೇಲೆ ಅಗ್ನಿಯೂ ಒಂದು ಪ್ರತಿಮೆ. ಇದು ಯಾಕೆ ಬಂದಿತ್ತು ಅಂತ ಕೇಳಿದಾಗ, ಸಪ್ತಾನ್ನಗಳಲ್ಲಿ ಪರಮಾತ್ಮ ಮನಸ್ಸು, ಮಾತು, ಪ್ರಾಣ ಇವು 3 ನನ್ನ ಅನ್ನ ಅಂತ ಇಟ್ಟುಕೊಂಡಿದ್ದ. 7 ಅನ್ನಗಳಲ್ಲಿ ಮನಸ್ಸು, ಮಾತು, ಪ್ರಾಣ ಇವು ನನ್ನ ಅನ್ನ ಅಂತ ಹೇಳಿದ್ದ. ಮನಸ್ಸಿಗೆ ಬ್ರಹ್ಮದೇವರು, ಮಾತಿಗೆ ಸರಸ್ವತೀ ದೇವಿ, ಪ್ರಾಣಕ್ಕೆ ಮುಖ್ಯ ಪ್ರಾಣದೇವರು ಅಂತ ಹೇಳಿದ್ವಿ. ಅಲ್ಲಿ ಮಧ್ಯದ ಮಾತಿನ ಅಭಿಮಾನಿಯಾದ ಸರಸ್ವತೀ ದೇವರಿಗೆ 2 ಶರೀರವ, ಒಂದು ಪೃಥಿವಿ, ಒಂದು ಅಗ್ನಿ ಅಂತ ಹೇಳಿತ್ತು. ಆಮೇಲೆ ಬ್ರಹ್ಮದೇವರಿಗೆ ಮನೋಭಿಮಾನಿಗಳಾದ ಬ್ರಹ್ಮದೇವರಿಗೆ ಸ್ವರ್ಗ ಮತ್ತು ಸೂರ್ಯ ಆದಿತ್ಯ ಇವೆರಡು, ಪ್ರಾಣದೇವರಿಗೆ ನೀರು ಮತ್ತು ಚಂದ್ರ ಅಂತ ಹಿಂಗೆ ಹೇಳಲಾಗಿತ್ತು. ಈಗ ಈ ಸಪ್ತಾನ್ನ ಬಲ್ಲವನಿದ್ದಾನಲ್ಲ, ಅವನಲ್ಲಿ ಇವರೆಲ್ಲ ಇರ್ತಾರ ಅಂತ ನಿನ್ನೆ ಕೇಳ್ಕೊಂಡ್ವಿ. ಈಗ ಸಪ್ತಾನ್ನ ಬಲ್ಲವ ಇಲ್ಲಿಂದ ಬಿಟ್ಟು ಮೋಕ್ಷವನ್ನು ಹೊಂದಿದ, ಆಗ ಇವ್ರು ಬರ್ತಾರೋ ಇಲ್ಲೋ ಅಂತ ಒಂದು ಪ್ರಶ್ನೆ. ಹಿಂದೊಂದು ಮಾತು ಬಂದಿತ್ತು, ಅಮೃತಾ ಭವಂತಿ ಅಲ್ಲೂ ಬರ್ತಾರ ಅಂತ ಬಂದಿತ್ತು. ಅದರ ಮೇಲೆ ಅಂದ್ರೆ ಅಲ್ಲಿ 538ನೇ ಪೇಜ್ ಕೆಳಗೆ ಏತೇ ದೇವಾಹ ಪ್ರಾಣಾಹ ಅಮೃತ ಆವಿಶಂತಿ ಅಂತದ, ಅವನು ಮುಕ್ತನಾದ ಮೇಲೂ ಬಂದೇ ಬರ್ತಾರ ಅಂತ. ಅಂದ್ರೆ ಸ್ವರೂಪದಲ್ಲೂ ಕೂಡ ಯಾರಿದ್ದಾರ, ಸರಸ್ವತೀ ದೇವಿಯರು, ಬ್ರಹ್ಮದೇವರು ಮತ್ತು ಬ್ರಹ್ಮದೇವರ ಇನ್ನೊಂದು ರೂಪ. ಯಾಕ ವಾಯುದೇವರು ಮುಕ್ತರಾಗಂಗಿಲ್ಲ ಅಂತ ನಿನ್ನ ಹೇಳಿವಿ ನಾವು, ಅದಕ್ಕೆ ಆಯ್ತಾ. ಅದರ ಮೇಲೆ ಚರ್ಚೆ ಈಗ. ಪೃಥಿವ್ಯೈ ಚೈನಮಗ್ನೇಶ್ಚ ದೈವೀ ವಾಗಾವಿಶತಿ ಸಾ ವೈ ದೈವೀ ವಾಕ ಯಯಾ ಯದ್ಯದೇವ ವದತಿ ತತ್ತದ್ಭವತಿ. ಆ ವ್ಯಕ್ತಿ ಸಂಸಾರದಲ್ಲಿ ಇರೋ ತನಕ ಇವರೇನಿದ್ದಾರಲ್ಲ ಸರಸ್ವತೀ ದೇವಿಯರು, ಅವರು ಪೃಥ್ವಿಗೂ ಹಾಗೂ ಅಗ್ನಿಗೂ ಕೂಡ ಅಭಿಮಾನಿಗಳಾಗಿರ್ತಾರೆ. ಯಾವಾಗ ಮುಕ್ತರಾದರೋ ಅವರಲ್ಲ, ಇವನ್ ಪ್ರಸಂಗ ಹೇಳಿಕತ್ತಾರೆ. ಈಗ ಸಪ್ತಾನ್ನ ಬಲ್ಲವನ ಪ್ರಸಂಗದಾದ್ರಿಂದ ಅದನ್ನು ಹೇಳಬೇಕು. ಅವ್ರು ಮುಕ್ತರಾಗೇ ಆಗ್ತಾರೆ, ಸಂಬಂಧ ಇಲ್ಲ. ಸಪ್ತಾನ್ನ ಬಲ್ಲವ ಯಾವಾಗ ಮುಕ್ತರಾಗ್ತಾರೋ ಆಗ ಈ ಸಂಸಾರದಲ್ಲಿ ಯಾವ ಯಾವ ಪದಾರ್ಥಗಳ ಮೇಲೆ ಅವರು ಅಭಿಮಾನ ಮಾಡ್ತಿದ್ರೋ ಆ ಅಭಿಮಾನ ತ್ಯಾಗವನ್ನ ಮಾಡುತ್ತಾರೆ. ಮುಗಿತು ಕ್ಲಾಸ್. ಸಪ್ತಾನ್ನ ಬಲ್ಲವ ಇದ್ದ, ಅವನಲ್ಲಿ ಪೃಥ್ವಿ ಅಗ್ನಿಗಳು ಇದ್ದುವು ಅಥವಾ ಪೃಥ್ವಿ ಅಗ್ನಿಗಳಲ್ಲಿ ಅಭಿಮಾನಿಗಳಾಗಿದ್ರು. ಇವನು ಮುಕ್ತನಾಗಿ ಮೋಕ್ಷ ಪ್ರವೇಶ ಮಾಡಿದ ಅಂದ ಕೂಡಲೇ ಅವರು ಅಗ್ನಿಯ ಮೇಲಿನ ಅಭಿಮಾನವನ್ನು ಬಿಟ್ಟರು,
ಮತ್ತೆ ಭೂಮಿಯ ಮೇಲೆ ಅಭಿಮಾನವನ್ನು ಬಿಟ್ಟು ಮುಂದೇನು ಆ ಮುಕ್ತನ ಸ್ವರೂಪಭೂತವಾಗಿರುವಂತಹ ವಾಗೀಂದ್ರಿಯ ಏನಿದೆಯಲ್ಲ ಆ ವಾಗೀಂದ್ರಿಯಕ್ಕೆ ಅಭಿಮಾನಿಗಳಾಗಿ ಬಂದು ಕೂತ್ಬಿಡ್ತಾರ. ಇಲ್ಲಿದ್ದಾಗ ವಾಗೀಂದ್ರಿಯಕ್ಕೆ ಅಭಿಮಾನಿಗಳು, ಮಾತಿಗೆ ಅಭಿಮಾನಿಗಳು ಅಂದ್ರೆ ವಾಗೀಂದ್ರಿಯಕ್ಕೆ ಅಭಿಮಾನಿಗಳು, ಭೂಮಿಗೆ ಅಗ್ನಿಗೆ ಅಭಿಮಾನಿಗಳಾಗಿದ್ರು. ಇವ ಮುಕ್ತನಾದ ಕೂಡಲೇ ಸ್ವರೂಪಭೂತವಾದ ಇಂದ್ರಿಯಗಳಿದ್ದು ಅವನಿಗೆ ಆ ವಾಗೀಂದ್ರಿಯಕ್ಕೆ ಅಭಿಮಾನಿಗಳಾಗಿ ಬಂದು ಸೇರಿ ಇಲ್ಲಿ ಪದಾರ್ಥಗಳ ಮೇಲೆ ಅಭಿಮಾನ ತ್ಯಾಗ ಮಾಡಿಬಿಟ್ರು. ಯಾವುದ್ರ ಮೇಲೆ ತ್ಯಾಗ ಮಾಡಿದ್ರು? ಅಗ್ನಿಯ ಮತ್ತು ಭೂಮಿಯ ಮೇಲಿನ ಅಭಿಮಾನವನ್ನು ತ್ಯಾಗ ಮಾಡಿದ್ರು. ಹಂಗಂದ್ರ ಅರ್ಥ ಏನಾತು ಅಂದ್ರ ಈ ದೇವತೆಗಳು ಸಂಸಾರದಲ್ಲಿ ಇರುವವರೆಗೆ ಮಾತ್ರ ಪದಾರ್ಥಗಳ ಮೇಲೆ ಅಭಿಮಾನಿತ್ವವನ್ನು ಇಟ್ಟುಕೊಂಡಿರ್ತಾರ, ನಾವು ಅಭಿಮಾನಿಗಳು ಅಂತ ಅನ್ಕೊಂಡಿರ್ತಾರ. ಯಾವತ್ತು ಅವ್ರು ಮುಕ್ತರಾಗ್ತಾರೋ ಅವತ್ತೇ ಇದರ ಮೇಲಿನ ಅಭಿಮಾನವನ್ನು ತ್ಯಾಗ ಮಾಡಿ ಬಿಡ್ತಾರ ದೇವತೆಗಳು. ಆಗ ಸ್ವರೂಪಭೂತವಾದ ಇಂದ್ರಿಯಕ್ಕೆ ನಿಯಾಮಕರಾಗಿ ಅಭಿಮಾನಿಗಳಾಗಲಿರ್ತಾರೆ. ಅವಾಗ ಏನಾಗ್ತದೆ ಸ್ವಾರಸ್ಯ ನೋಡ್ರಿ. ಪೃಥಿವೈಶ್ಚೈನಂ ಅಗ್ನೇಶ್ಚ ದೈವೀವಾಗಾಮಿಷತಿ ಸಾ ವೈ ದೈವೀವಾಕ್. ಆವಾಗ ಆ ವಾಗೀಂದ್ರಿಯಕ್ಕೆ ದೈವೀವಾಕ್ ಅಂತ ಕರೀತಾರ. ಈಗ ಬರೇ ವಾಗೀಂದ್ರಿಯ, ಆಗ ದೈವೀವಾಗೀಂದ್ರಿಯ ಅಂತ ಕರೀತಾರ. ಯಾಕ? ಸ್ವರೂಪಭೂತವಾದ ವಾಗೀಂದ್ರಿಯದಲ್ಲೇ ಅಭಿಮಾನಿಗಳಾಗಿ ಪ್ರವೇಶ ಮಾಡ್ಯಾರ. ಸಂಸಾರದಲ್ಲಿದ್ದಾಗ ಮಿಶ್ರ ಇತ್ತು. ಏನು ಮಿಶ್ರ ಇತ್ತು? ಪ್ರಾಕೃತ ವಾಗೀಂದ್ರಿಯ ಮತ್ತು ಸ್ವರೂಪಭೂತ ಇಂದ್ರಿಯಗಳು ಮಿಶ್ರ ಇತ್ತು. ಅಲ್ಲಿ ಇದು ಸಂಸಾರ ಹೋದ ಕೂಡಲೇ ಅಲ್ಲೇನಾಯಿತು ಅಂದ್ರೆ ಶುದ್ಧ ಸ್ವರೂಪಭೂತವಾದ ಇಂದ್ರಿಯ ಬಂತು. ಆ ಇಂದ್ರಿಯಕ್ಕೆ ಅಭಿಮಾನಿಗಳಾದರೂ. ಅದರ ಸ್ವಾರಸ್ಯ ಹೇಳ್ತಾರೆ ಏನಂತ ತಿಳ್ಕೊಂಡು ಅಂದ್ರೆ ಯದ್ಯದೇವ ವದತಿ ತತ್ತದ್ಭವತಿ. ಅವ ಏನೇನು ಬಾಯಲ್ಲಿ ಅಂತಾನೋ ಅಷ್ಟು ಕೆಲಸ ಆಗ್ತದಂತವ. ಅದಕ್ಕೆ ಮುಕ್ತರು ಬಯಸಿದ್ದು ಸಿಗುತ್ತದೆ ಅಂತ ಹೇಳಿದ್ದಾನೆ. ಮುಕ್ತರು ಬಯಸಿದ್ದು ಯಂ ಸುಖಿ ಕಾಮಯತೇತ್ರಮರ್ಥವತ್ರ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್. ಬಾಯಿಲೆ ಇನ್ನೂ ಅನ್ನೋ ಪುರುಸೋತ್ತಿಲ್ಲ, ಟಪ್ ಅಂತ ಬಂದ್ಬಿಟ್ಬಿಡ್ತದೆ. ಯಾಕಂದ್ರೆ ಅಷ್ಟು ಶುದ್ಧ ಇರ್ತದೆ ವಾಗೀಂದ್ರಿಯ. ಸರಸ್ವತಿ ದೇವರ ಅಷ್ಟು ಅಭಿಮಾನಿಗಳಾಗಿರ್ತಾರೆ. ಇಲ್ಲಿ ಆದ್ರೆ ಮಿಶ್ರ ಇರ್ತದೆ ಅಂತ ತಿಳ್ಕೊಂಡು ಅಂದಾಗ ಆಗ್ತದೋ ಇಲ್ಲೋ, ಅಲ್ಲೇ ಆದ್ರೆ ಹಂಗಿರೋದಿಲ್ಲ. ನೇರವಾಗಿ ಅದಕ್ಕೆ ದೈವಿ ಇಂದ್ರಿಯ ಅಂತ ಕರೀತಾರೆ. ಇನ್ನ ದಿವಶ್ಚ ಏನಂ ಆದಿತ್ಯಾಚ್ಚ ದೈವ ಮನುವಿಶತಿ. ಈ ಸ್ವರ್ಗಕ್ಕೆ ಅಭಿಮಾನಿಗಳಾದ, ಸೂರ್ಯನಿಗೆ ಅಭಿಮಾನಿಗಳಾದ ಬ್ರಹ್ಮದೇವರು ಅದರ ಅಭಿಮಾನವನ್ನು ತ್ಯಾಗ ಮಾಡಿ ಮನಸ್ಸಿನಲ್ಲಿ ಸ್ವರೂಪಭೂತವಾದ ಮನಸ್ಸಲ್ಲಿ ಪ್ರವೇಶ ಮಾಡ್ತಾರೆ. ತದ್ವೈ ದೈವಂ ಮನಃ. ಅದರಿಂದ ದೈವ ಮನಸ್ಸು ಅಂತ ಕರ್ಸ್ಕೋತದೆ. ಏನ ಆನಂದೇವ ಭವತಿ ಅಥೋ ನ ಶೋಚತಿ. ಎಂದೂ ಕೂಡ ಮುಕ್ತರು ದುಃಖಕ್ಕೆ ಒಳಗೇ ಆಗುವುದಿಲ್ಲ. ಆನಂದೇವ ಭವತಿ, ಸದಾ ಆನಂದದಿಂದ ಇರ್ತಾರೆ. ಅದಕ್ಕೆ ಕಾರಣ ಸ್ವರೂಪಭೂತವಾದ ಮನಸ್ಸಿಗೆ ಬ್ರಹ್ಮದೇವರ ಅಭಿಮಾನಿಗಳಾಗಿದ್ದು. ನಾವು ಮುಕ್ತರಾಗೀವಿ, ನಮ್ದೆಲ್ಲ ಅದೆಲ್ಲ ಬರೋಬ್ಬರಿ. ಇದಕ್ಕೊಂದು ಹೊಸ ಅಂಶ ಸೇರ್ಕೊಂಡದ್ದೇನು ಅಂದ್ರೆ ಬ್ರಹ್ಮದೇವರು ಸ್ವರೂಪಭೂತವಾದ ಮನಸ್ಸಿಗೆ ಅಭಿಮಾನಿಗಳಾದದ್ದರಿಂದ ಇದು ಇಲ್ಲ ಅಂದ್ರೆ ಇಲ್ಲಿದಿಲ್ಲ, ಇಲ್ಲಿ ಬಿಟ್ಟು ಹೋಗ್ಬಿಟ್ಟದ. ಸದಾ ಆನಂದದಿಂದ ಇರಬೇಕಾಗ್ತದೆ ನೋಡ್ರಿ. ತದ್ವೈ ದೈವಂ ಮನೋ ಏನ ಆನಂದೀ ಏವ ಭವತಿ. ಆನಂದ ಉಳ್ಳವರಾಗಿರ್ತಾರೆ. ಗೊತ್ತಾಯ್ತಾ? ಅಥೋ ನ ಶೋಚತಿ, ದುಃಖಕ್ಕೊಳಗಾಗೋದಿಲ್ಲ. ಅಭ್ಯಶ್ಚೈನಂ ಚಂದ್ರಮಸಶ್ಚ ದೈವ ಪ್ರಾಣ ಆವಿಶತಿ. ಇಲ್ಲಿದ್ದ ಪ್ರಾಣದೇವರು ನೀರಿನ ಅಭಿಮಾನಿತ್ವ ಬಿಡುತ್ತಾರೆ, ಪಂಚಪ್ರಾಣಗಳ ಅಭಿಮಾನಿತ್ವ ಬಿಡುತ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಅಂದ್ರೆ ಬ್ರಹ್ಮದೇವರ ಇನ್ನೊಂದು ರೂಪ. ಆ ಬ್ರಹ್ಮದೇವರ ಇನ್ನೊಂದು ರೂಪ ಏನಾಗ್ತದೆ? ಒಳಗೆ ಸೇರ್ತ ಪ್ರವೇಶ ಮಾಡ್ತದೆ. ಸವೈ ದೈವ ಪ್ರಾಣೋಯ ಸಂಚರಂಶ್ಚಾಸನಶ್ಚ ನವ್ಯಥತೆ ಅಥೋ ನ ವಿಶ್ಯತಿ. ಸ್ವಾರಸ್ಯ ಹೇಳುತ್ತಾರೆ. ಸ್ವರೂಪಭೂತವಾಗಿ ಬ್ರಹ್ಮದೇವರ ಇನ್ನೊಂದು ರೂಪವು ಮುಕ್ತನಲ್ಲಿ ಪ್ರವೇಶ ಮಾಡಿ ಮುಕ್ತನ ಪ್ರಾಣಕ್ಕೆ ಅಭಿಮಾನಿಗಳಾಗ್ಬಿಡ್ತಾರೆ. ಅವಾಗಲ್ಲಿ ಮುಕ್ತನ ಪಂಚಪ್ರಾಣಗಳಿರ್ಬೇಕಲ್ಲ, ಅಲ್ಲಿಯೂ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಅದಕ್ಕೆ ಅಭಿಮಾನಿಗಳಾಗ್ತಾರೆ. ಅವೆಲ್ಲ ಅಪ್ರಾಕೃತವಾದ ಪಂಚಪ್ರಾಣಗಳು ಹಾಗೂ ಚಿನ್ಮಯವಾದ ಜ್ಞಾನಮಯವಾದ ಪಂಚಪ್ರಾಣಗಳು. ಅದಕ್ಕೆ ಅಭಿಮಾನಿಗಳಾದ ಮೇಲೆ ಸ್ವಾರಸ್ಯ ಏನು ತಿಳಿತದ ಅಂದ್ರೆ ಈ ಸಂಸಾರದಲ್ಲಿದ್ದಾಗ ಮಿಶ್ರೀಭೂತ ಆಗಿರ್ತದೆ ನೋಡ್ರಿ. ಎಲ್ಲಾನು ಏನೆಲ್ಲಾನು ಮಿಶ್ರೀಭೂತ ಆಗಿರ್ತದೆ ಅಂತಂದ್ರೆ ಪ್ರಾಕೃತ ಅಪ್ರಾಕೃತ ಎಲ್ಲ ಮಿಶ್ರ ಆದದ್ದರಿಂದ ಸ್ವಲ್ಪ ನಡೆದಾಡಿದ ಕೂಡಲೇ ಆಯಾಸ ಆಗೋದು, ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿದ ಕೂಡಲೇ ಆಯಾಸ ಆಗೋದು, ಹೀಗೆಲ್ಲ ಆಗ್ತಿರ್ತದೆ. ಮುಕ್ತರು ಯಾವಾಗಲೂ ಸಂಚಾರ ಮಾಡ್ತಿರ್ಲಿ, ಸಂಚಾರ ಮಾಡದೇ ಇರಲಿ, ಅವರಿಗೆ ಆಯಾಸ ಇಲ್ಲ, ಏನಿಲ್ಲ, ಶ್ರಮವೇ ಇಲ್ಲ. ಅಥೋ ನರಿಷ್ಯತಿ. ಅದರಿಂದ ಅವರು ಶ್ರಮ ವ್ಯಥೆಗೊಳಗಾಗೋದಿಲ್ಲ, ಮರಣವನ್ನು ಹೊಂದೋದಿಲ್ಲ. ಇದು ಮುಖ್ಯ ಪ್ರಾಣದೇವರ ಮಹಿಮಾ ಅಂತ ತಿಳ್ಕೊಳ್ರಿ. ಮೋಕ್ಷದಲ್ಲಿ ಸವೈ ದೈವ ಪ್ರಾಣ, ಅವರಿಗೆ ದೈವ ಪ್ರಾಣ ಅಂತ ಕರೀತಾರೆ. ಅಯಂ ಸಂಚರಂಶ್ಚ ಅಸಂಚರಂಶ್ಚ. ಇವರು ಸಂಚಾರ ಮಾಡ್ತಿರ್ಲಿ, ಸಂಚಾರ ಮಾಡದೇ ಇರಲಿ. ಆಗ ಏನಾಗ್ತದಪ್ಪ ಅವರು ಅಂತಂದ್ರೆ ಯಹ, ಅದು ಪ್ರಾಣೋ ಯಹ ಬಿಡಿಸ್ಕೊಂಡು ಇಟ್ಕೊಳ್ರಿ ಒಂದು ಸ್ವಲ್ಪ. ಅದು ಯಹ ಸಂಚರಂಶ್ಚ ಅಸಂಚರಂಶ್ಚ. ಸಂಚಾರ ಮಾಡ್ತಿರ್ಲಿ, ಮಾಡದೇ ಇರಲಿ. ಆಗೇನಾಗ್ತದೆ? ಅವರಿಗೆ ನವ್ಯಥತೆ ನರಿಷ್ಯತೆ,
ನಾಶ ಆಗುವುದಿಲ್ಲ, ಸಾಯುವುದು ಇಲ್ಲ ಅಂತ ತಿಳ್ಕೊಳ್ರಿ. ಒಟ್ಟಿನಲ್ಲಿ ಏನಾತಂಗಾರ ಅಂದರೆ ಇಲ್ಲಿ ಸಂಸಾರದಲ್ಲಿದ್ದಾಗ ಯಾವುದ್ಯಾವುದಕ್ಕೆ ಅವರು ಅಭಿಮಾನಿಗಳಾಗಿದ್ರೋ ಅವರೆಲ್ಲರೂ ತಮ್ಮ ತಮ್ಮ ಅಭಿಮಾನಿತ್ವವನ್ನು ತ್ಯಾಗ ಮಾಡ್ತಾ ಮುಕ್ತರಾದ ವ್ಯಕ್ತಿಯ ಸ್ವರೂಪಭೂತವಾದ ಇಂದ್ರಿಯಗಳಲ್ಲೇ ಪ್ರವೇಶವನ್ನು ಮಾಡ್ತಾರೆ. ಆ ಇಂದ್ರಿಯಗಳ ಪ್ರವೇಶ ಮಾಡೋದ್ರಿಂದ ಆ ಇಂದ್ರಿಯಗಳು ದಿವ್ಯವಾದ ಇಂದ್ರಿಯಗಳು ಉತ್ಕರ್ಷಿಸುತ್ತದೆ. ದಿವ್ಯವಾಗಿ ಇಂದ್ರಿಯ, ದಿವ್ಯ ಮನಸ್ಸು ಅಂತ. ದಿವ್ಯವಾಗಿ ಇಂದ್ರಿಯದ ಫಲ ಏನು ಅಂತಂದರೆ ಅಂದ ಕೂಡಲೇ ಪದಾರ್ಥ ಸಿಗೋದು. ದಿವ್ಯ ಮನಸ್ಸಿನ ಫಲ ಏನು ಅಂತಂದರೆ ದುಃಖವೇ ಆಗದೇ ಇರೋದು. ಈ ಪ್ರಾಣದೇವರು ಪಂಚಪ್ರಾಣಗಳಲ್ಲಿ ಬ್ರಹ್ಮದೇವರ ಇನ್ನೊಂದು ರೂಪ ಸೇರಿತು ಅಂದ್ರೆ ಅದಕ್ಕೇನು ಲಾಭ ಅಂದರೆ ಎಷ್ಟು ವಿಹಾರ, ಎಷ್ಟು ಸಂಚಾರ, ಎಷ್ಟೇನು ಮಾಡಿದರೂ ಕೂಡ ದುಃಖವೇ ಆಗುವುದಿಲ್ಲ. ಇದು ಶ್ರಮವಾಗುವುದಿಲ್ಲ. ಭಾಳ ಅಡ್ಡಾಡಿ ಬಿದ್ದು ಸತ್ತು ಹೋದ ಅಂತ ಹಿಂಗಾಗುವುದಿಲ್ಲ. ಹಾಗೆ ನರಿಷ್ಯತಿ ನವ್ಯಥತಿ, ವ್ಯಥೆ ಇಲ್ಲ, ಮರಣವಿಲ್ಲ. ಇದು ಪ್ರಾಣದೇವರ ಮಹಿಮಾ ಅಂತ ತಿಳ್ಕೊಳ್ರಿ. ಶ್ರೀಕೃಷ್ಣ ಅರ್ಪಣಮಸ್ತು. ಸಪ್ತಾನ್ನವನ್ನು ತಿಳಿದಿರುವಂತಹ ಜ್ಞಾನಿಯ ವಿಷಯವನ್ನು ಕುರಿತು ಮಾತಾಡ್ತಾರೆ, ಉಳಿದವ್ರದಲ್ಲ. ಈಗ ಅಭಿಮಾನಿತ್ವ ಮತ್ತು ನಿಯಾಮಕತ್ವ ವ್ಯತ್ಯಾಸ ಏನು ಅಂದ್ರೆ ಸ್ವತಂತ್ರನಾಗಿ ಅಭಿಮಾನಿಯಾಗಿದ್ರೆ ನಿಯಾಮಕ ಅನ್ಬೇಕು, ಅಸ್ವತಂತ್ರನಾಗಿ ನಿಯಾಮಕನಾಗಿದ್ರೆ ಅಭಿಮಾನಿ ಅಂತ ಕರಿಬೇಕು. ಹೆಂಗೆ ವ್ಯತ್ಯಾಸ? ಪರಮಾತ್ಮನೇ ನಿಯಾಮಕ ಅಂತ ಕರಿಬೇಕು, ಲಕ್ಷ್ಮೀದೇವಿಯಿಂದ ಉಳಿದವ್ರನ್ನೆಲ್ಲರನ್ನು ಅಭಿಮಾನಿಗಳು ಅಂತ ಕರಿಬೇಕು. ಅಭಿಮಾನಿಗಳಂತೆ ಇಲ್ಲಿ ಅಭಿಮಾನಿತ್ವ ಬಿಡ್ತಾರೆ. ಈ ಪ್ರಾಕೃತವಾದ ಪದಾರ್ಥಗಳ ಮೇಲೆ ಅಭಿಮಾನ ತ್ಯಾಗ ಮಾಡ್ತಾರೆ. ಆ ಸ್ವರೂಪಭೂತವಾದ ಇಂದ್ರಿಯ ಮೇಲೆ ಅಭಿಮಾನಗಳನ್ನು ಮತ್ತಿಟ್ಕೋತಾರೆ ಅಷ್ಟೆ. ಹಿಂಗರ್ಥ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದಶೌಷಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣ.